Good evening, everyone. Welcome to YES-UPSC, the daily news analysis. Dear friends, if you are enjoying the video, please like the video, share it, and subscribe the channel. Hello, friends. ಎಲ್ರಿಗೂ ನಮಸ್ತೆ. ಸೊ ಇವತ್ತು ನಾವು ಡೈಲಿ ಹಿಂದೂ ನ್ಯೂಸ್ ಅನಾಲಿಸಿಸ್ ಏನು ತೊಗೊಂಡು ಬರ್ತಾ ಇದ್ವಿ. ಆ ಇಶ್ಯೂಸ್ ಇವತ್ತು ಬರ್ತಾ ಇಲ್ಲ. ಒಂದು ರೀಸನ್ನು ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಇಶ್ಯೂಸಲ್ಲಿ ನಾವೇನು ನಮ್ಮ ಟೀಮ್ ಪೇಪರನ್ನು ನೋಡಿದ್ವಿ, ಅದರಲ್ಲಿ ಎಕ್ಸಾಮಿನೇಷನ್ಸ್ ಬರುವಂತಹ ಯಾವುದೇ ರೀತಿ ಇಶ್ಯೂಸ್ ಇಲ್ಲ, ಯಾವುದೇ ಇವೆಂಟ್ಗಳಿಲ್ಲ, ರೈಟ್. ಸೊ ಎಲ್ಲ ಸೇಮ್ ಅದೇ ರಿಪೀಟೆಡ್ ಇಶ್ಯೂಸ್ ಇದೆ, ನಾವೇನು ಇದುವರೆಗೂ ಡಿಸ್ಕಸ್ ಮಾಡಿದ್ವಿ. ಅದ್ರ ಜೊತೆಗೆ ತುಂಬ ಪಾಲಿಟಿಕ್ಸ್ ಇದೆ ಇವತ್ತು, ಸೊ ತುಂಬ ಪೊಲಿಟಿಕಲ್ ಇಶ್ಯೂಸ್ ಇದೆ. ಸೊ ಅದಕ್ಕೆ ನಾವು ಹಿಂದೂ ನ್ಯೂಸ್ ಅನಾಲಿಸಿಸ್ ಇವತ್ತು ಮಾಡ್ತಾ ಇಲ್ಲ. ಅದರ ಬದಲು ನಿಮಗೆ ಎನ್ವಿರಾನ್ಮೆಂಟಲ್ ಆರ್ಗನೈಸೇಷನ್ಸ್ಗಳ ಬಗ್ಗೆ ಸಂಬಂಧಪಟ್ಟಂತೆ, ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟಂತ ಯಾವ ಯಾವ ಸಂಘಟನೆಗಳಿದ್ದಾವೋ ಆ ಸಂಘಟನೆಗಳಿಗೆ ಸಂಬಂಧಪಟ್ಟಂತ ಒಂದು ಇಶ್ಯೂವನ್ನು ತಗೊಂಡು ಬಂದಿದ್ದೀವಿ, ರೈಟ್. ಸೊ ಅದರಲ್ಲಿರುವಂತಹ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ಯಾವ್ದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ತುಂಬ ಜನ ಡಿಮಾಂಡ್ ಮಾಡಿದ್ರಿ, ಸರ್ ಸ್ಯಾಟರ್ಡೆ ಸಂಡೇಸ್ ವಿಡಿಯೋಸ್ ಮಾಡಬೇಕಂತ. ಸೊ ಸದ್ಯಕ್ಕೆ ನಾವು ಸ್ಯಾಟರ್ಡೆ ಸಂಡೇಸ್ ವಿಡಿಯೋಸನ್ನು ಮಾಡ್ತಾ ಇಲ್ಲ ಸ್ನೇಹಿತರೆ. ಮಂಡೇ ಟು ಫ್ರೈಡೇ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೂ ಮಾತ್ರ ನಾವು ವಿಡಿಯೋಸನ್ನು ಮಾಡ್ತಾ ಇದ್ದೀವಿ. ಸೊ ಇವತ್ತಿಗೆ ವಿಡಿಯೋ ಬಿಟ್ಟರೆ ಮತ್ತೆ ನಾಳೆ ಮತ್ತೆ ನಾಡಿದ್ದು ನಿಮಗೆ ಸ್ಯಾಟರ್ಡೆ ಸಂಡೇ ವಿಡಿಯೋಸ್ ಇರೋದಿಲ್ಲ. ಅಗೇನ್ ವಿ ವಿಲ್ ಮೀಟ್ ಆನ್ ಮಂಡೇ. ಓಕೆ, ಕ್ಲಿಯರ್. ಸೊ ಮೊದಲನೇ ಇಂಪಾರ್ಟೆಂಟ್ ಇಶ್ಯೂಗೆ ಹೋಗೋಣ. ಸೊ ಇದರಲ್ಲಿ ಇಂಟರ್ನ್ಯಾಷನಲ್ ಎಫರ್ಟ್ಸ್ ಟು ಕೌಂಟರ್ ಕ್ಲೈಮೇಟ್ ಚೇಂಜ್. ಸೊ ಕ್ಲೈಮೇಟ್ ಚೇಂಜನ್ನ ಏನು ಹವಾಮಾನದ ವೈಪರೀತ್ಯ ಆಗ್ತಾ ಇದೆ ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇದೆ, ಬಹಳ ಇಂಪಾರ್ಟೆಂಟ್ ಆರ್ಗನೈಸೇಷನ್. ಅದನ್ನ ಇಂಟರ್ ಗವರ್ನಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ. ಶಾರ್ಟ್ ಫಾರ್ಮ್ ಅಲ್ಲಿ IPCC ಅಂತ ಕರಿತೀವಿ. ಸೊ ನೀವೇನಾದ್ರೂ KAS ಎಕ್ಸಾಮಿನೇಷನ್ಸ್ ಬರೀತಾ ಇದ್ರೆ ದಿಸ್ ಇಸ್ ಅ ಡ್ಯಾಮ್ ಶೋರ್ ಇಂಪಾರ್ಟೆಂಟ್ ಆರ್ಗನೈಸೇಷನ್. ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾದಂತಹ ಆರ್ಗನೈಸೇಷನ್ ಇದು. ಸೊ IPCC ವಾಸ್ ಫೌಂಡೆಡ್ ಇನ್ ನವೆಂಬರ್ 1988. ಸೊ IPCC ಅದರ ಅಬ್ರಿವೇಷನ್ ನೆನ್ಪಿಟ್ಕೊಳ್ಳಿ. ಯಾವಾಗ ಸ್ಥಾಪನೆ ಆಗಿದ್ದು 1988ರಲ್ಲಿ, ರೈಟ್. ಇದನ್ನ ಸ್ಥಾಪನೆ ಮಾಡಿದಂತಹ ಎರಡು ಆರ್ಗನೈಸೇಷನ್ಸ್ ಯಾವುದು? ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ WMO, ಅದರ ಜೊತೆಗೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್. ಸೊ ಇದು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಒಂದು ವಿಂಗ್ ಅಥವಾ ಬಾಡಿ, ರೈಟ್. ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್. ಈ ಎರಡೂ ಸಂಸ್ಥೆಗಳು ಸೇರಿ IPCCಯನ್ನ 1988ರಲ್ಲಿ ಸ್ಥಾಪನೆ ಮಾಡಿದ್ದಾರೆ, ರೈಟ್. ಸೊ ದಟ್ಸ್ ಇಟ್. ಇದೊಂದು ಗವರ್ನಮೆಂಟಲ್ ಲೆವೆಲ್ ಅಲ್ಲಿ, ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ಗೆ ಸಂಬಂಧಪಟ್ಟಂತೆ ಗವರ್ನಮೆಂಟ್ ಲೆವೆಲ್ ಅಲ್ಲಿ ಆಕ್ಚುಲಿ ಅಪ್ರೋಚ್ ಮಾಡಿ ಅದನ್ನ ಕಡಿಮೆ ಮಾಡುವಂತ ಪ್ರಯತ್ನವನ್ನು ಈ ಆರ್ಗನೈಸೇಷನ್ ಮಾಡುತ್ತೆ. ಸೊ ದ ಟೂ ಮೆಕ್ಯಾನಿಸಮ್ಸ್ ಆರ್ ಇಂಪ್ಲಿಮೆಂಟೆಡ್ ಈಚ್ ಅದರ್. ಅಂದ್ರೆ ಟೂ ಮೆಕ್ಯಾನಿಸಮ್ಸ್ ಪರ್ಟಿಕ್ಯುಲರ್ಲಿ ಈ ಒಂದು IPCC ಜೊತೆಗೆ ಇಂಟರ್ ಗವರ್ನಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಏನು ಬರುತ್ತೋ ಇದ್ರ ಜೊತೆಗೆ ಇನ್ನೂ ಒಂದು ಆರ್ಗನೈಸೇಷನ್ ಬಹಳ ಇಂಪಾರ್ಟೆಂಟ್, ಅದು UNFCCC, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, UNFCCC. ಈ ಎರಡು ಮೆಕ್ಯಾನಿಸಮ್ಸ್ ಇದೆಯಲ್ಲ, ಇದು ಗ್ಲೋಬಲ್ ವಾರ್ಮಿಂಗ್ಗೆ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ವರ್ಕ್ ಮಾಡುವಂತ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ನೆನ್ಪಿಟ್ಕೊಳ್ಳಿ. ಸೊ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ UNFCCC ಎಂಟರ್ಡ್ ಇನ್ ಟು ಫೋರ್ಸ್ ಆನ್ 21st March 1944. ಇದರಲ್ಲಿ ಒಟ್ಟು 195 ಕಂಟ್ರಿಗಳಿದ್ದಾವೆ, 195 ಕಂಟ್ರೀಸ್, ಅಂಡ್ ದಟ್ ಹ್ಯಾವ್ ರಾಟಿಫೈಡ್ ದ ಕನ್ವೆನ್ಷನ್ ಆರ್ ಕಾಲ್ಡ್ ಪಾರ್ಟೀಸ್ ಆಫ್ ಕನ್ವೆನ್ಷನ್, ಆಲ್ಮೋಸ್ಟ್ ಯೂನಿವರ್ಸಲ್ ಮೆಂಬರ್ಶಿಪ್. ಅಂದ್ರೆ 195 ಕಂಟ್ರಿ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಂಟ್ರಿಗಳು, ಒಂದು 200-206 ಕಂಟ್ರಿಗಳಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಂಟ್ರಿಗಳು ಇದರಲ್ಲಿ ಮೆಂಬರ್ಸ್ ಆಗಿದ್ದಾರೆ ಅಂತ ಅರ್ಥ, ರೈಟ್. ಸೊ ಇದರಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಬಾಡಿ, ಆಕ್ಚುಲಿ ಇಟ್ ಇಸ್ ಕೈಂಡ್ ಆಫ್ ಎ ಬಾಡಿ ವಿಚ್ ಕಮ್ಸ್ ಇನ್ ಟು ಮೀಟಿಂಗ್ಸ್. ಇದರ ಮೀಟಿಂಗ್ ಗಳನ್ನ ಅಟೆಂಡ್ ಮಾಡುವಂತ ಒಂದು ಬಾಡಿ COP ಅಂತ ಕರಿತೀವಿ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್, ರೈಟ್. ಸೊ ಅದ್ರ ಬಗ್ಗೆ ಮಾತಾಡೋಣ. ಅದರಲ್ಲಿ UNFCCC ಇಸ್ ಅ ರಿಯೋ ಕನ್ವೆನ್ಷನ್. ನಮಗೆಲ್ಲ ಗೊತ್ತು ರಿಯೋ ಕನ್ವೆನ್ಷನ್ ಬಹಳ ಇಂಪಾರ್ಟೆಂಟ್. ರಿಯೋ ಕನ್ವೆನ್ಷನ್ ಅಂತ ಹೇಳಿದ್ರೆ ಬ್ರೆಜಿಲ್ನ ರಿಯೋ ಡಿ ಜನೇರಿಯೋ ಅನ್ನುವಂಥ ಒಂದು ಜಾಗದಲ್ಲಿ ನಡೆದಂತಹ ಕನ್ವೆನ್ಷನ್. ಅದಕ್ಕೆ ಇನ್ನೂ ಒಂದು ಹೆಸರಿದೆ, ಅರ್ತ್ ಸಮಿತ್ ಅಂತ. ಅದನ್ನ ರಿಯೋ ಅರ್ತ್ ಸಮಿತ್ ಅಂತ ಕರಿತೀವಿ. ಇದು ನಡೆದಿದ್ದು 1992ರಲ್ಲಿ. ಇದು ಮೊದಲನೇ ಬಾರಿಗೆ, ನೀವು ಯಾರಾದರೂ ಪ್ರಶ್ನೆ ಕೇಳಿದ್ರೆ ಎಕ್ಸಾಮ್ಸ್ ಅಲ್ಲಿ, ಮೊದಲನೇ ಬಾರಿಗೆ ಯಾವುದಪ್ಪ ಒಂದು ಆರ್ಗನೈಸೇಷನ್ ಬಂದಿದ್ದು ಯಾವುದಕ್ಕೆ ಕ್ಲೈಮೇಟ್ ಚೇಂಜ್ಗೆ ಒಂದು ಕನ್ವೆನ್ಷನ್ ಮಾಡೋದಕ್ಕೆ ಒಂದು ಫಾರ್ಮಲ್ ವೇನಲ್ಲಿ ಬಂದಂಥ ಆರ್ಗನೈಸೇಷನ್ ರಿಯೋ ಅರ್ತ್ ಸಮಿತ್ 1992, ನೆನ್ಪಿಟ್ಕೊಳ್ಳಿ. ರಿಯೋ ಅರ್ತ್ ಸಮಿತ್ 1992. ಸೊ ಈ ಸಮಿತ್ ಆಕ್ಚುಲಿ 3 ಆರ್ಗನೈಸೇಷನ್ಗಳನ್ನ ಫಾರ್ಮೇಷನ್ಗೆ ನಾಂದಿ ಆಡುತ್ತೆ. ಅದರಲ್ಲಿ ಮೊದಲನೇದು UNFCCC, ಕರೆಕ್ಟ್. ಮೊದಲನೇದು ಇನ್ ದ ಸೆನ್ಸ್ ಒನ್ ಆಫ್ ದೆಮ್. ಮೊದಲನೇದು ಆಕ್ಚುಲಿ ಕನ್ವೆನ್ಷನ್ ಆನ್ ಬಯೋಲಜಿಕಲ್ ಡೈವರ್ಸಿಟಿ, ಬಟ್ ಇದು ಕೂಡ ಒಂದು 3ರಲ್ಲಿ ಇದು ಕೂಡ ಒಂದು UNFCCC, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಇದೆಯಲ್ಲ, ಇದು ಕ್ಲೈಮೇಟ್ಗೆ ಸಂಬಂಧಪಟ್ಟಂತೆ, ಅಟ್ಮಾಸ್ಫಿಯರ್ಗೆ ಸಂಬಂಧಪಟ್ಟಂತ ಆರ್ಗನೈಸೇಷನ್. ಅದೇ ರೀತಿ ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಂತೆ ಒಂದು ಆರ್ಗನೈಸೇಷನ್ ಇದೆ, ಅದು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಕರೆಕ್ಟ್. ಇದು ಮೊದಲನೇ ಆರ್ಗನೈಸೇಷನ್. ಅದಾದ್ಮೇಲೆ ಕನ್ವೆನ್ಷನ್ ಟು ಕಂಬ್ಯಾಟ್ ಡೆಸರ್ಟಿಫಿಕೇಶನ್, ಅಂದ್ರೆ ಲ್ಯಾಂಡ್ಗೆ ಸಂಬಂಧಪಟ್ಟಂತೆ, ಡೆಸರ್ಟ್ ಅನ್ನ ಕಡಿಮೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಗನೈಸೇಷನ್ ಬರುತ್ತೆ, ಅದು ಕನ್ವೆನ್ಷನ್ ಟು ಕಂಬ್ಯಾಟ್ ಡೆಸರ್ಟಿಫಿಕೇಶನ್, ರೈಟ್. ಇದು ಲ್ಯಾಂಡ್ಗೆ. ಸೊ ಇದು ಅಟ್ಮಾಸ್ಫಿಯರ್ಗೆ. ಯಾವುದು? UNFCCC ಸ್ನೇಹಿತರೆ ಅಟ್ಮಾಸ್ಫಿಯರ್ಗೆ
ಕನ್ವೆನ್ಷನ್ ಆನ್ ಟು ಕಂಬ್ಯಾಟ್ ಡೆಸರ್ಟಿಫಿಕೇಶನ್ ಇಸ್ ಲ್ಯಾಂಡ್ಗೆ ಸಂಬಂಧಪಟ್ಟಿದ್ದು, ಅಂಡ್ ಬಯೋಡೈವರ್ಸಿಟಿ ಫಾರೆಸ್ಟ್ ಇದಕ್ಕೆ ಸಂಬಂಧಪಟ್ಟಿದ್ದು ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ, CBD ಅಂತ ಕರಿತೀವಿ ಶಾರ್ಟ್ ಫಾರ್ಮ್ ಅಲ್ಲಿ, CBD, ರೈಟ್. ಅದಾದ್ಮೇಲೆ UNFCCC, ಅದಾದ್ಮೇಲೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಂಬ್ಯಾಟ್ ಡೆಸರ್ಟಿಫಿಕೇಶನ್. ಸೊ ಇಷ್ಟು ಆರ್ಗನೈಸೇಷನ್ಸ್, ಈ 3 ಆರ್ಗನೈಸೇಷನ್ಸ್ ಹುಟ್ಟಿದ್ದೆಲ್ಲಪ್ಪ ಅಂತ ಹೇಳಿದ್ರೆ ರಿಯೋ ಅರ್ತ್ ಸಮಿತ್ 1992ರಲ್ಲಿ. ಇಷ್ಟು ವಿಷಯ ನೆನ್ಪಿಟ್ಕೋಬೇಕು, ರೈಟ್. ಅದಾದ್ಮೇಲೆ ದ ಅಲ್ಟಿಮೇಟ್ ಆಬ್ಜೆಕ್ಟಿವ್ ಆಫ್ ದ ಕನ್ವೆನ್ಷನ್ ಇಸ್ ಟು ಸ್ಟೆಬಿಲೈಸ್ ಗ್ರೀನ್ ಹೌಸ್ ಗ್ಯಾಸಸ್ ಕಾನ್ಸಂಟ್ರೇಷನ್ಸ್. ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಕಾನ್ಸಂಟ್ರೇಷನ್ ಇದೆಯಲ್ಲ, ಇದನ್ನ ಸ್ಟೆಬಿಲೈಸ್ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ. ಸ್ನೇಹಿತರೆ, ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೇನೆ. ಕಾರ್ಬನ್ ಡೈಆಕ್ಸೈಡ್ CO2 ಇದು ಹಾರ್ಮ್ಫುಲ್ಲಾ? ನೀವು ಹೇಳಿ, ಇದು ವಾತಾವರಣಕ್ಕೆ ಹಾರ್ಮ್ಫುಲ್ಲಾ? ಇದರ ಕ್ವಾಂಟಿಟಿ ಇದೆಯಲ್ಲ, ಕ್ವಾಂಟಿಟಿ ಸರಿಯಾದ ನಂಬರ್ ಅಲ್ಲಿ ಇದ್ರೆ ಇದು ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ. ಇದರ ಕ್ವಾಂಟಿಟಿ ಜಾಸ್ತಿ ಆದ್ರೆ ಮಾತ್ರ ಇದು ಗ್ರೀನ್ ಹೌಸ್ ಗ್ಯಾಸ್ ಆಗ್ಬಿಡುತ್ತೆ. ಇನ್ ದ ಸೆನ್ಸ್, ಇದು ಕ್ವಾಂಟಿಟಿ CO2 ಕರೆಕ್ಟ್ ಆಗಿದ್ರೆ, ಒಂದು ಲೆವೆಲ್ ಇದ್ರೆ, ಬಿಕಾಸ್ CO2 ಇಸ್ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನೀವು ಅರ್ಥ ತಗೊಳ್ಳಿ, ಅರ್ಥಲ್ಲಿ ಏನಾದರೂ ಇರುವಂತ ಎಲ್ಲ ಗ್ರೀನ್ ಹೌಸ್ ಗ್ಯಾಸಸ್ ನಾವು ತೆಗೆದುಬಿಟ್ರೆ, ಪರ್ಟಿಕ್ಯುಲರ್ಲಿ CO2 ತೆಗೆದುಬಿಟ್ರೆ ಅರ್ಥಿನ ಟೆಂಪರೇಚರ್ -18 ಡಿಗ್ರಿ ಆಗುತ್ತೆ ಸ್ನೇಹಿತರೆ. ಅಲ್ಲಿಗೆ ಅರ್ಥ್ಗೆ CO2 ಇಂಪಾರ್ಟೆಂಟ್, ಬಿಕಾಸ್ ಟು ಮೇಂಟೈನ್ ದ ಹೀಟ್. ಆ ಒಂದು ಹೀಟ್ ಅನ್ನ, ಆ ಒಂದು ತಾಪಮಾನವನ್ನ ಕಾಪಾಡೋದಕ್ಕೆ CO2 ಬಹಳ ಇಂಪಾರ್ಟೆಂಟ್. ಬಟ್ ಇದರ ಕಾನ್ಸಂಟ್ರೇಷನ್ ಅಟ್ಮಾಸ್ಫಿಯರ್ ಅಲ್ಲಿ ಜಾಸ್ತಿ ಆದ್ರೆ ಇದು ಒಳ್ಳೇದಲ್ಲ. ಅದಕ್ಕೆ ಇದರ ಕ್ವಾಂಟಿಟಿ ಕಡಿಮೆ ಇದ್ರೆ ಇಟ್ ಇಸ್ ಗುಡ್ ಫಾರ್ ಅರ್ತ್ ಆಕ್ಚುಲಿ, ಬಟ್ ಜಾಸ್ತಿ ಆದ್ರೆ ಡೇಂಜರ್, ಕರೆಕ್ಟ್. ಸೊ ಇದೊಂದು ಒಳ್ಳೆ ಎಕ್ಸಾಂಪಲ್ ನೀವು ನೆನ್ಪಿಟ್ಕೊಳ್ಳಿ. ಗ್ರೀನ್ ಹೌಸ್ ಗ್ಯಾಸ್ ಕಾನ್ಸಂಟ್ರೇಷನ್ಸ್ ಅನ್ನ ಸ್ಟೆಬಿಲೈಸ್, ಅದಕ್ಕೆ ಇವ್ರು ಮೆನ್ಷನ್ ಮಾಡಿದ್ದಾರೆ, ಇನ್ಕ್ರೀಸ್ ಡಿಕ್ರೀಸ್ ಅಂತ ಮೆನ್ಷನ್ ಮಾಡಿಲ್ಲ, ಸ್ಟೆಬಿಲೈಸ್ ಅಂದ್ರೆ ಅದು ಎಷ್ಟು ವಾತಾವರಣದಲ್ಲಿ ಇರಬೇಕು ಅಷ್ಟಿರಬೇಕು, ಜಾಸ್ತಿ ಆಗಬಾರ್ದು ಅಂತ ಅರ್ಥ. ಇದನ್ನ ಇಲ್ಲಾಂದ್ರೆ ಡಿಕ್ರೀಸ್ ಅಂತ ಬರೀತಾ ಇದ್ರು ಅವರು. ಸ್ಟೆಬಿಲೈಸ್, ರೈಟ್, ಅಟ್ ದ ಲೆವೆಲ್ ದಟ್ ವುಡ್ ಪ್ರಿವೆಂಟ್ ಡೇಂಜರಸ್ ಆಂಥ್ರಪೋಜೆನಿಕ್, ಅಂದ್ರೆ ಹ್ಯೂಮನ್ ಇಂಡ್ಯೂಸ್ಡ್ ಅಂತ. ಆಂಥ್ರಪೋಜೆನಿಕ್ ಅಂತ ಹೇಳಿದ್ರೆ ಮಾನವನಿಂದ ಆದಂತಹ ಅವಘಡಗಳು, ಡೇಂಜರ್ಸ್, ರೈಟ್. ಸೊ ಮಾನವನಿಂದ ಆಗುವಂತ ಪರಿಸರದ ವೈಪರೀತ್ಯಗಳು, ರೈಟ್. ಸೊ ಇಂಟರ್ಫಿಯರೆನ್ಸ್ ವಿತ್ ದ ಕ್ಲೈಮೇಟ್ ಸಿಸ್ಟಮ್. ಸೊ ನೆಕ್ಸ್ಟ್ ಬಂದು ಕ್ಯೋಟೋ ಪ್ರೋಟೋಕಾಲ್, ವೆರಿ ಇಂಪಾರ್ಟೆಂಟ್ ಪ್ರೋಟೋಕಾಲ್ ಇದು. ಸೊ ನಿಮ್ಗೆ ಯಾರಾದ್ರೂ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆ ಕೇಳಿದ್ರೆ ಯಾವ್ದಾದ್ರು ಒಂದು ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್ ಇದೆಯಪ್ಪ ಅಂತ ಕೇಳಿದ್ರೆ, ಲೀಗಲಿ ಬೈಂಡಿಂಗ್ ಎನ್ವಿರಾನ್ಮೆಂಟಲ್ ಅಥವಾ ಕ್ಲೈಮೇಟ್ ಚೇಂಜ್ ಅಗ್ರಿಮೆಂಟ್ ಯಾವ್ದಾದ್ರು ಇದೆಯಾ ಗ್ರೀನ್ ಹೌಸ್ ಗ್ಯಾಸ್ಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ, ಅದು ಒಂದು ಅಗ್ರಿಮೆಂಟ್ ಕ್ಯೋಟೋ ಪ್ರೋಟೋಕಾಲ್. ಕ್ಯೋಟೋ ಅನ್ನೋದು ಒಂದು ಪ್ಲೇಸು ಜಪಾನ್ ಅಲ್ಲಿ ನಡೆದಂತ ಒಂದು ಕನ್ವೆನ್ಷನ್ ಇದೆಯಲ್ಲ, ಅದನ್ನ ಕ್ಯೋಟೋ ಪ್ರೋಟೋಕಾಲ್ ಅಂತ ಕರೀತಾರೆ. ಸೊ ದ ಕ್ಯೋಟೋ ಪ್ರೋಟೋಕಾಲ್ ಕಮಿಟ್ಸ್ ಇಟ್ಸ್ ಸಿಗ್ನೇಟರೀಸ್ ಬೈ ಸೆಟ್ಟಿಂಗ್ ಇಂಟರ್ನ್ಯಾಷನಲಿ ಬೈಂಡಿಂಗ್ ಎಮಿಷನ್ ರಿಡಕ್ಷನ್ ಟಾರ್ಗೆಟ್ಸ್. ಇದು ಅಂತಾರಾಷ್ಟ್ರೀಯವಾಗಿ ಎಲ್ಲ ಏನು ಬೈಂಡಿಂಗ್ ಆಗಿರುವಂತ, ಸೈನ್ ಮಾಡಿರುವಂತಹ ಕಂಟ್ರಿಗಳು ಫಾಲೋ ಮಾಡಬೇಕಾಗಿರುವಂತ ಒಂದು ಬೈಂಡಿಂಗ್ ಅಗ್ರಿಮೆಂಟ್. ಬೈಂಡಿಂಗ್ ಅಂದ್ರೆ ಕಂಪಲ್ಸರಿ ಫಾಲೋ ಮಾಡಲೇಬೇಕು. ನನ್ನ ಎಮಿಷನ್ ಇಷ್ಟು ಟನ್ಸ್ ಅಷ್ಟು CO2 ಕಡಿಮೆ ಮಾಡ್ತೇನೆ ಅಂದ್ರೆ ಕಡಿಮೆ ಮಾಡಲೇಬೇಕು, ಕರೆಕ್ಟ್ ಅಲ್ವಾ? ಕಡಿಮೆ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಈ ಕ್ಯೋಟೋ ಪ್ರೋಟೋಕಾಲ್ ಅಗ್ರಿಮೆಂಟ್ ಪ್ರಕಾರ ಯಾವ ಕಂಟ್ರಿ ಕಡಿಮೆ ಮಾಡಿರಲ್ವೋ CO2 ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನು ಕಡಿಮೆ ಮಾಡಿರಲ್ವೋ, ಆ ಕಂಟ್ರಿ ಹ್ಯೂಜ್ ಪೇಮೆಂಟ್ ಅನ್ನ ಅಥವಾ ಹ್ಯೂಜ್ ಫೈನ್ ಅನ್ನ ಕೊಡಬೇಕಾಗತ್ತೆ. ನೀವು ಯೋಚನೆ ಮಾಡಿ ಸ್ನೇಹಿತರೆ, ಇವತ್ತಿನ ಮಾಡರ್ನ್ ವರ್ಲ್ಡ್ ಅಲ್ಲಿ ಯಾವ ಕಂಟ್ರಿ ಫೈನ್ ಅನ್ನು ಕೊಡೋದಕ್ಕೆ ಇಷ್ಟಪಡ್ತಾರೆ? ಯಾವ ಕಂಟ್ರಿನೂ ಇಷ್ಟಪಡೋದಿಲ್ಲ, ರೈಟ್. ಸೊ ದ ಕ್ಯೋಟೋ ಪ್ರೋಟೋಕಾಲ್ ವಾಸ್ ಅಡಾಪ್ಟೆಡ್ ಇನ್ ಕ್ಯೋಟೋ, ಜಪಾನ್ ಆನ್ 11th December 1997. UPSC ಎಕ್ಸಾಮಿನೇಷನ್ಸ್ ಅಲ್ಲಿ ಕಡಿಮೆ ಅಂದ್ರು 4 ಬಾರಿ ಈ ಒಂದು ಪ್ರೋಟೋಕಾಲ್ ಬಗ್ಗೆ ಪ್ರಶ್ನೆ ಕೇಳಿದ್ದೇನೆ ಸ್ನೇಹಿತರೆ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇದರಲ್ಲಿ ಕ್ಲೀನ್ ಮೆಕ್ಯಾನಿಸಮ್ಸ್ ಅಂತ ಬರುತ್ತೆ, ಡೆವಲಪ್ಮೆಂಟಲ್ ಮೆಕ್ಯಾನಿಸಮ್ಸ್ ಬರುತ್ತೆ, ಅಂಡ್ ಬೈಂಡಿಂಗ್ ಅಗ್ರಿಮೆಂಟ್ ಅಲ್ವಾ ಅಂತ ಬರುತ್ತೆ, ಕಾರ್ಬನ್ ಕ್ರೆಡಿಟ್ ಬಗ್ಗೆ ಬರುತ್ತೆ, ಸೋ ಮೆನಿ ಕಾನ್ಸೆಪ್ಟ್ಸ್. ಈ ಕ್ಯೋಟೋ ಪ್ರೋಟೋಕಾಲ್ ಬಂದ್ಮೇಲೆ ಬಂದಂತ ಕಾನ್ಸೆಪ್ಟ್ಸ್, ಅದ್ರ ಮೇಲೆಲ್ಲ UPSC ಪ್ರಶ್ನೆ ಕೇಳಿದ್ದಾನೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ KPSC ಎಕ್ಸಾಮಿನೇಷನ್ಸ್ಗೆ, ವೆರಿ ಕೇರ್ಫುಲ್, ರೈಟ್. ಸೊ ಎಂಟರ್ಡ್ ಇನ್ ಟು ಫೋರ್ಸ್ ಆನ್ 16th February 2005. ಫೋರ್ಸ್ ಬಂದಿದ್ದು ಯಾವಾಗ? ಬಳಕೆಗೆ ಬಂದಿದ್ದು 2005ರಲ್ಲಿ. ಪ್ರೋಟೋಕಾಲ್ ಪ್ಲೇಸಸ್ ಎ ಹೆವಿಯರ್ ಬರ್ಡನ್ ಹಾಕುತ್ತೆ ಇದು ಡೆವಲಪ್ಡ್ ನೇಷನ್ಸ್ ಮೇಲೆ, ಅಂಡರ್ ದ ಪ್ರಿನ್ಸಿಪಲ್ ಆಫ್ ಕಾಮನ್ ಬಟ್ ಡಿಫರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ. ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆ ಕೇಳಬಹುದು, ಕ್ಯೋಟೋ ಪ್ರೋಟೋಕಾಲ್ ಬೈಂಡಿಂಗ್ ಅಗ್ರಿಮೆಂಟ್ ಯಾವ ದೇಶಕ್ಕೆ? ಡೆವಲಪ್ಡ್ ಕಂಟ್ರಿಗಳಿಗೆ, ಡೆವಲಪಿಂಗ್ ಕಂಟ್ರಿಗಳಿಗಲ್ಲ, ನೆನ್ಪಿಟ್ಕೊಳ್ಳಿ, ರೈಟ್. ಸೊ ಕಾಮನ್ ಬಟ್ ಡಿಫರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ. ಕಾಮನ್ ಬಟ್ ಡಿಫರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಏನ್ ಗೊತ್ತಾ? ಬಹಳ ಸಿಂಪಲ್ ಆಗಿ ಹೇಳ್ತೀನಿ. 150 ವರ್ಷಗಳು ಈ ವಾತಾವರಣವನ್ನ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅನ್ನೋ ಹೆಸರಿನಲ್ಲಿ ಹಾಳು ಮಾಡಿದವರು ಯಾರು? ಹೂ ಆರ್ ಹಿಸ್ಟಾರಿಕಲ್ ಕಲ್ಪ್ರಿಟ್ಸ್ ಫಾರ್ ದ ಕ್ಲೈಮೇಟ್ ಚೇಂಜ್? ಡೆವಲಪ್ಡ್ ಕಂಟ್ರೀಸ್, ಕರೆಕ್ಟ್ ಅಲ್ವಾ? ಸೊ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ನಾವು ಮಾಡುವಂತ ರೆಗ್ಯುಲೇಷನ್ ಕಾಮನ್ ಆಗಿರುತ್ತೆ, ಬಟ್ ಡಿಫರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ಗೆ ಬೇರೆ, ಡೆವಲಪಿಂಗ್ ಕಂಟ್ರೀಸ್ಗೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ರೈಟ್. ಥಿಂಕ್ ಅಬೌಟ್ ಇಟ್. ಸೊ ಈ ಒಂದು ಅಗ್ರಿಮೆಂಟ್ ಅನ್ನ ಸೈನ್ ಮಾಡುವಂತ ಪ್ರತಿಯೊಂದು ಕಂಟ್ರಿಗಳಿಗೂ, ಒಂದೊಂದು ಕಂಟ್ರಿಗಳಿಗೂ ಬೇರೆ ಬೇರೆ ಡಿಫರೆನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಎಲ್ಲಾ ಕಂಟ್ರಿಗಳಿಗೂ
ಬೇರೆ ಬೇರೆ ಡಿಫ್ರೆಂಟ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅದನ್ನೇ ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಒಂದು ಕಂಟ್ರಿ ಇಷ್ಟು ಟನ್ಸ್ ಕಡಿಮೆ ಮಾಡಬೇಕು, ಒಂದು ಕಂಟ್ರಿ ಹೀಗೆ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೊ ವೆನ್ ನೋ protocol exists, the global CO2 emission in 2010 will be increasing by 24 compared to 1990. So ಅಂದ್ರೆ 1990 ಲೆವೆಲ್ ಕಂಪೇರ್ ಮಾಡಿದ್ರೆ 2010ರಲ್ಲಿ CO2 ಲೆವೆಲ್ 2010ರಲ್ಲಿ CO2 ಲೆವೆಲ್ 24%ಗೆ ಇನ್ಕ್ರೀಸ್ ಆಗಿದೆ. ಲೆಕ್ಕಕ್ಕೆ ಎಷ್ಟು ಹ್ಯೂಜ್ ಇನ್ಕ್ರೀಸ್ ಅದು. ಸೊ ವೆನ್ ದ protocol is enforced in 2000, ಸೊ 2000 ವರ್ಷದಲ್ಲಿ ಏನು ಈ protocol ಅನ್ನು ಇನ್ಫೋರ್ಸ್ ಮಾಡಿದ್ರೆ ಆಕ್ಚುಲಿ ದ ಗ್ಲೋಬಲ್ CO2 emission in 2010 will reduce by 5.2% compared to 1990 level. ಅದೇ 2000 ಪ್ರೋಟೋಕಾಲ್ ಬರೋಕ್ಕೂ ಮುಂಚೆ ಇದ್ದಂಥದ್ದು 24% ಇನ್ಕ್ರೀಸ್. ಯಾವಾಗ ಈ ಪ್ರೋಟೋಕಾಲ್ ಎನ್ಫೋರ್ಸ್ ಮಾಡ್ತೀವೋ 2000 ವರ್ಷದಲ್ಲಿ, ಸೊ ದ ಗ್ಲೋಬಲ್ CO2 ಎಮಿಷನ್ ಇನ್ 2010 ವಿಲ್ ರೆಡ್ಯೂಸ್ ಬೈ 5.2% ಕಂಪೇರ್ ಟು 1990 ಲೆವೆಲ್. ಸೊ ಅಂದ್ರೆ ಪ್ರೋಟೋಕಾಲ್ ಕಮಿಟ್ಮೆಂಟ್ ಇರೋಕ್ಕೂ ಮುಂಚೆ ಇಲ್ದಲ್ಲಿರುವ ಟೈಮಲ್ಲಿ ಹೇಗೆ ಡಿಫರೆನ್ಸ್ ಆಗುತ್ತೆ ಅಂತ, ರೈಟ್. ಸೊ ಪಾರ್ಟೀಸ್ ಟು ದ ಕ್ಯೋಟೋ ಪ್ರೋಟೋಕಾಲ್ ಆರ್ ಕ್ಲಾಸಿಫಿಕೇಶನ್. ಸೊ ಕ್ಯೋಟೋ ಪ್ರೋಟೋಕಾಲ್ ಅಲ್ಲಿ ಕಂಟ್ರಿಗಳನ್ನ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಅನೆಕ್ಸ್ 1 ಪಾರ್ಟೀಸ್, ಅನೆಕ್ಸ್ 2 ಪಾರ್ಟೀಸ್, ಅನೆಕ್ಸ್ ಬಿ ಪಾರ್ಟೀಸ್ ಅಂಡ್ ಅನೆಕ್ಸ್ 1 ಪಾರ್ಟೀಸ್ ಅಥವಾ ಎ ಪಾರ್ಟೀಸ್, ರೈಟ್. ಸೊ ನೆನ್ಪಿಟ್ಕೊಳ್ಳಿ, ದೀಸ್ ಆರ್ ಇಂಡಸ್ಟ್ರಿಯಲೈಸ್ಡ್ ಡೆವಲಪ್ಡ್ ಕಂಟ್ರೀಸ್. ಅನೆಕ್ಸ್ 1 ಅಲ್ಲಿ ಇರ್ತಕ್ಕಂಥದ್ದು ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸು, ಡೆವಲಪ್ಡ್ ಕಂಟ್ರೀಸು ಅಂಡ್ ಎಕಾನಮೀಸ್ ಇನ್ ಟ್ರಾನ್ಸಿಷನ್ಸ್. ಅದಾದ್ಮೇಲೆ ರಷ್ಯಾ, ಈಸ್ಟರ್ನ್ ಯುರೋಪ್ ಅಂಡ್ ಯುರೋಪಿಯನ್ ಯೂನಿಯನ್ ಅಲ್ಲಿರುವಂತಹ 15 ಕಂಟ್ರೀಸು ಆಲ್ಸೋ ಅನೆಕ್ಸ್ 1 ಪಾರ್ಟೀಸ್, ರೈಟ್. ಅನೆಕ್ಸ್ 2 ಪಾರ್ಟೀಸ್ ಅಂತ ಹೇಳಿದ್ರೆ ಮೆಂಬರ್ಸ್ ಆಫ್ ದ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್, ಅಂದ್ರೆ OECD ಕಂಟ್ರೀಸ್ ಇದೆಯಲ್ಲ ಆ ಕಂಟ್ರೀಸ್ ಬರ್ತವೆ. ಅಂಡ್ ಪ್ರೊವೈಡಿಂಗ್ ಫೈನಾನ್ಷಿಯಲ್ ಅಂಡ್ ಟೆಕ್ನಿಕಲ್ ಸಪೋರ್ಟ್ ಟು EITs ಅಂಡ್ ಡೆವಲಪಿಂಗ್ ಕಂಟ್ರೀಸ್. ಈ ಕಂಟ್ರಿಗಳು ಡೆವಲಪಿಂಗ್ ಕಂಟ್ರಿಗಳಿಗೆ ಟೆಕ್ನಿಕಲ್ ಸಪೋರ್ಟ್ ಅನ್ನು ಕೊಡಬೇಕು. ಯಾಕೆ? ಡೆವಲಪಿಂಗ್ ಕಂಟ್ರಿಗಳು ಅವ್ರು ಎಮಿಷನ್ ಮಾಡಬೇಕು, ಮಾಡಲಿ. ಯಾಕೆಂದ್ರೆ ನೀವೆಲ್ಲ ಡೆವಲಪ್ ಆಗಿದ್ದೀರಿ, ಡೆವಲಪಿಂಗ್ ಕಂಟ್ರಿಗಳಿಗೆ ಇವಾಗ ಅವಕಾಶ ಇದೆ ಡೆವಲಪ್ ಆಗೋದಕ್ಕೆ. ಆದ್ರೆ ಅವರು ಡೆವಲಪ್ ಆಗುವಾಗ ಅವ್ರು ಮಾಡುವಂತ CO2 ರಿಲೀಸ್ ಮಾಡ್ತಾರಲ್ಲ ಅದನ್ನ ಕಡಿಮೆ ಮಾಡೋದಕ್ಕೆ ನೀವು ಸಹಾಯ ಮಾಡಿ ಅಂತ ಅರ್ಥ. ಸೊ ಅನೆಕ್ಸ್ ಬಿ ಪಾರ್ಟೀಸ್ ಅಂತ ಹೇಳಿದ್ರೆ ಅನೆಕ್ಸ್ 1 ಪಾರ್ಟೀಸ್ ವಿತ್ ಫಸ್ಟ್ ಆರ್ ಸೆಕೆಂಡ್ ರೌಂಡ್ ಕ್ಯೂಟೋ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಟಾರ್ಗೆಟ್ಸ್. ಅಂದ್ರೆ ಏನು ಫಸ್ಟ್ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಅನ್ನ ಹೊಂದಿರುತ್ತೋ, ಟಾರ್ಗೆಟ್ ಹೊಂದಿರುತ್ತೋ ಆ ಕಂಟ್ರಿಗಳಿಗೆ ಅನೆಕ್ಸ್ ಬಿ ಪಾರ್ಟೀಸ್ ಅಂತ ಕರೀತಾರೆ. ಸೊ ನಾನ್ ಅನೆಕ್ಸ್ 1 ಪಾರ್ಟೀಸ್ ಅಂದ್ರೆ ನಾನ್ ಅನೆಕ್ಸ್ 1 ಅಲ್ಲಿ ಬರ್ದಲಿರುವಂತಹ ಪಾರ್ಟಿ ಯಾವ್ದಪ್ಪ ಅಂತ ಹೇಳಿದ್ರೆ ನಾಟ್ ಲಿಸ್ಟೆಡ್ ಇನ್ ಅನೆಕ್ಸ್ 1. ಅನೆಕ್ಸ್ 1 ಅಲ್ಲಿ ಯಾವ್ದು ಲಿಸ್ಟ್ ಆಗಿರಲ್ವೋ ಆ ಪಾರ್ಟೀಸ್, ಕರೆಕ್ಟ್. ಕನ್ವೆನ್ಷನ್ಸ್ ಆರ್ ಮೋಸ್ಟ್ಲಿ ಲೋ ಇನ್ಕಮ್ ಡೆವಲಪಿಂಗ್ ಕಂಟ್ರೀಸ್. ಇಲ್ಲಿ ಇರ್ತಕ್ಕಂಥದ್ದೆಲ್ಲ ಲೋ ಇನ್ಕಮ್ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ, ಚೈನಾ, ಬ್ರೆಜಿಲ್, ಸಚ್ ಕಂಟ್ರೀಸ್. ಡೆವಲಪಿಂಗ್ ಕಂಟ್ರೀಸ್ ಮೇ ವಾಲಂಟರಿ ಆರ್ ಬಿಕಮ್ ಅನೆಕ್ಸ್ 1 ಕಂಟ್ರೀಸ್ ವೆನ್ ದೇ ಆರ್ ಸಫಿಷಿಯೆಂಟ್ಲಿ ಡೆವಲಪ್ಡ್. ಸೊ ಯಾವಾಗ ಈ ಕಂಟ್ರಿಗಳು ಇಂಡಿಯಾ, ಚೈನಾ ಇದರ ಡೆವಲಪ್ಡ್ ಕಂಟ್ರಿ ಆಗುತ್ತೋ ಅವಾಗ ಅದು ಅನೆಕ್ಸ್ 1 ಕಂಟ್ರಿ ಲಿಸ್ಟ್ಗೆ ಬರಬಹುದು ವಾಲಂಟರಿಯಾಗಿ, ರೈಟ್. ಸೊ ನೆಕ್ಸ್ಟ್ ಬಂದು ಕ್ಯೂಟೋ ಫ್ಲೆಕ್ಸಿಬಲ್ ಮೆಕ್ಯಾನಿಸಮ್ಸ್. ಇದರಲ್ಲಿ ಏನಪ್ಪಾ ಫ್ಲೆಕ್ಸಿಬಲ್ ಮೆಕ್ಯಾನಿಸಮ್ಸ್ ಇದೆ ಅಂತ ಹೇಳಿದ್ರೆ ಎಮಿಷನ್ ಟ್ರೇಡಿಂಗ್ allows parties to Kyoto Protocol to buy Kyoto units, emission permits for greenhouse gases from other countries to help meet their domestic emission reduction targets. So simple, ಇದು ಅರ್ಥ ಆಗ್ಬೇಕಂತ ಹೇಳಿದ್ರೆ 2 ಎಕ್ಸಾಂಪಲ್ ತಗೊಳ್ಳಿ. ಕಂಟ್ರಿ ಎ, ಕಂಟ್ರಿ ಬಿ. ಕಂಟ್ರಿ ಎಗೆ ಫಾರ್ ಎಕ್ಸಾಂಪಲ್ ಎವ್ರಿ ಇಯರ್ ಒಂದು 100 ಮಿಲಿಯನ್ ಟನ್ಸ್ ಅಷ್ಟು ಕಾರ್ಬನ್ ಡೈಆಕ್ಸೈಡ್, 100 ಟನ್ಸ್ ಅಂತ ತಗೊಳ್ಳಿ, 100 ಟನ್ಸ್ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ನ ಕಡಿಮೆ ಮಾಡಬೇಕು ಅಂತ ಇರುತ್ತೆ. ಅಂದ್ರೆ ಅಲ್ಲಿವರೆಗೂ ಅವ್ರು ಎಮಿಟ್ ಮಾಡಬಹುದು. 100 ಯೂನಿಟ್ಸ್ ಅಷ್ಟು ಮ್ಯಾಕ್ಸಿಮಮ್ ಎಮಿಟ್ ಮಾಡಬಹುದು. ಅದಕ್ಕಿಂತ ಜಾಸ್ತಿ ಎಮಿಟ್ ಮಾಡಿದ್ರೆ ಅವರು ಏನು ರಿಡಕ್ಷನ್ ಕಮಿಟ್ಮೆಂಟ್ ಬರ್ತಾರೆ. ಇನ್ ದ ಸೆನ್ಸ್ ಅವರು ಫೈನ್ ಏನಾದ್ರು ಕಟ್ಟಬೇಕಾಗತ್ತೆ. ಸೊ ಅದೇ ರೀತಿ ಕಂಟ್ರಿ ಬಿಗೆ ಬನ್ನಿ. ಕಂಟ್ರಿ ಬಿಗೆ ಅರೌಂಡ್ 200 ಯೂನಿಟ್ಸ್ ಅಷ್ಟು ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಅಲ್ಲಿವರೆಗೂ ಅವರು ಎಮಿಷನ್ಸ್ ಅನ್ನ ಮಾಡಬಹುದು. ಸೊ ದಿಸ್ ಲಿಮಿಟ್ ಬೇಸ್ಡ್ ಆನ್ ಡೆವಲಪ್ಮೆಂಟಲ್ ಕ್ಯಾಟಗರಿ. ಅದಕ್ಕೆ ಹೇಳಿದ್ರೆ ಡಿಫರೆನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ, ಕರೆಕ್ಟ್ ಅಲ್ಲ, ಕಂಡೀಷನ್ಸ್ ಅದು. ಸೊ ಎ ಅಲ್ಲಿ ಹೇಳೋ ಪ್ರಕಾರ ಫಾರ್ ಎಕ್ಸಾಂಪಲ್ ಎ ಕಂಟ್ರಿ ಇದೆಯಲ್ಲ, ಎ ಕಂಟ್ರಿ 100 ಟಾರ್ಗೆಟ್ ಇದೆ ಅವ್ರಿಗೆ, ಬಟ್ ಅವರು ಆ ವರ್ಷದಲ್ಲಿ ಬರೀ 90 ಟನ್ಸ್ ಅಷ್ಟು ಮಾತ್ರ ಎಮಿಷನ್ಸ್ ಅನ್ನು ಮಾಡಿದ್ದಾರೆ. ಅಂದ್ರೆ ಗ್ರೀನ್ ಹೌಸ್ ಗ್ಯಾಸ್ ಅನ್ನು ಅಷ್ಟೇ ರಿಲೀಸ್ ಮಾಡಿದ್ದಾರೆ. ಇನ್ನ 10 ಟನ್ಸ್ ಇದೆಯಲ್ಲ, 10 ಟನ್ಸ್ ಅಷ್ಟು ಗ್ರೀನ್ ಹೌಸ್ ಅನ್ನ ಸೇವ್ ಮಾಡಿದ್ದಾರೆ ಅವರು. ಅಂದ್ರೆ ನೆಕ್ಸ್ಟ್ ಇಯರ್ ಮತ್ತೆ 100 ಇದ್ರೆ ಅವರಿಗೆ ಅವ್ರು 110 ಅಷ್ಟು ಎಮಿಷನ್ ಮಾಡಬಹುದು. ಯಾಕಂದ್ರೆ ಈ ವರ್ಷ 10 ಸೇವ್ ಮಾಡಿರ್ತಾರಲ್ಲ ಹಾಗೆ. ಬಟ್ ಬಿ ಕಂಟ್ರಿ ತಗೊಳ್ಳೋ ಎಕ್ಸಾಂಪಲ್, ಬಿ ಕಂಟ್ರಿ 200 ಮಾಡಬೇಕಿತ್ತು, ಬಟ್ ಅವ್ರಿಗೆ ಎಕ್ಸೀಡ್ ಆಗ್ಬಿಟ್ಟು 210 ಆಗ್ಬಿಡುತ್ತೆ, ಜಾಸ್ತಿ ಆಗೋಯ್ತು. ಹಿಂಗಾದಂತ ಸಂದರ್ಭದಲ್ಲಿ ಎ ಕಂಟ್ರಿ ಇದೆಯಲ್ಲ ತಾನು ಸೇವ್ ಮಾಡಿರ್ತಲ್ಲ, ಆ ಸೇವ್ ಮಾಡಿರೋ 10 ಟನ್ಸ್ ಅಷ್ಟನ್ನ ಬಿ ಕಂಟ್ರಿಗೆ ಟ್ರೇಡ್ ಮಾಡಬಹುದು, ಮಾರಬಹುದು. ಬಿ ಕಂಟ್ರಿ ಅದನ್ನ ಪರ್ಚೇಸ್ ಮಾಡಬಹುದು. ಈ ಒಂದು ಟ್ರೇಡ್ ಇದೆಯಲ್ಲ, ಕಾರ್ಬನ್ ಅನ್ನ ಸೇವ್ ಮಾಡಿ ಟ್ರೇಡ್ ಮಾಡೋದು, ಇದನ್ನ ಎಮಿಷನ್ ಟ್ರೇಡಿಂಗ್ ಅಂತ ಕರೀತಾರೆ. ಕ್ಲಿಯರ್? ನೆಕ್ಸ್ಟ್, ಜಾಯಿಂಟ್ ಇಂಪ್ಲಿಮೆಂಟೇಷನ್. Any Annex 1 country can invest in emission reduction projects referred to as joint implementation project in any other Annex 1 country as an alternative to reducing emission domestically. Very simple. So Annex 1 country ಇನ್ನೊಂದು ಯಾವುದೋ ದೇಶದ ಮೇಲೆ, ಫಾರ್ ಎಕ್ಸಾಂಪಲ್ ಅಮೆರಿಕಾ, USA ತನ್ನ ದೇಶದಲ್ಲಿ ತನ್ನ ಎಮಿಷನ್ಸ್ ಅನ್ನ ಕಡಿಮೆ ಮಾಡೋಕ್ಕಾಗಲ್ಲ. ಯಾಕೆ ಕಡಿಮೆ ಮಾಡೋಕ್ಕಾಗಲ್ಲ ಅಂದ್ರೆ
ಡೆವಲಪ್ಮೆಂಟ್ ನಿಂತು ಹೋಗುತ್ತೆ. ನಮ್ಮೆಲ್ಲರೂ ಇಂಡಸ್ಟ್ರಿಗಳೆಲ್ಲ ನಡೀಲೇಬೇಕು, ಎಲ್ಲ ಇಂಡಸ್ಟ್ರೀಸು ಅದ್ರ ಪಾಡಿಗೆ ನಡೀತಾ ಇರ್ತವೆ. ಆದರೆ ನನ್ನ ಪಕ್ಕದಲ್ಲಿರುವಂಥ ಕೆನಡಾ, ಸೊ ಕೆನಡಾದಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಕೆನಡಾದಲ್ಲಿ ನಾನು ಪೊಲ್ಯೂಷನ್ಸ್ ಅನ್ನ ಕಡಿಮೆ ಮಾಡ್ತೀನಿ. ನಮ್ಮ ದೇಶದಲ್ಲಿ ಪೊಲ್ಯೂಷನ್ ಎಷ್ಟು ಮಾಡ್ತೀನೋ ಅದರ ಪ್ರಯತ್ನವನ್ನು ಕೆನಡಾದಲ್ಲಿ ಕಡಿಮೆ ಮಾಡೋ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸೊ ಈ ರೀತಿ ಮಾಡ್ಬೋದು. ಇದನ್ನು ಜಾಯಿಂಟ್ ಇಂಪ್ಲಿಮೆಂಟೇಷನ್ ಅಂತ ಕರೀತಾರೆ. ಅಂದ್ರೆ ಈ ಕಂಟ್ರಿ, ಎರಡು ಕಂಟ್ರಿ ಎ ಕಂಟ್ರಿ ಬಿ ಎರಡು ಜಾಯಿನ್ ಆಗಿ ಎಮಿಷನ್ಸ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಹೆಂಗೆ ಕಂಟ್ರಿ ಏನಲ್ಲದು ಕಡಿಮೆ ಆಗಲ್ಲ, US ನಲ್ಲಿ ಕಡಿಮೆ ಆಗಲ್ಲ, ಆದ್ರೆ ಕೆನಡಾದಲ್ಲಿ ಕಡಿಮೆ ಆಗುತ್ತೆ. ಕೆನಡಾದಲ್ಲಿ ಕಡಿಮೆ ಆದ್ರೆ US ನಲ್ಲೇ ಕಡಿಮೆ ಆದಂಗೆ ಲೆಕ್ಕ ಬರುತ್ತದು. ಯಾಕೆಂದ್ರೆ ಕೆನಡಾದಲ್ಲಿ ಅವ್ರಿಗೆ ಪರ್ಮಿಷನ್ ಏನಿತ್ತು ಅದನ್ನ ಎಕ್ಸೀಡ್ ಆಗದೇನೆ ಅದು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಇದನ್ನು ಜಾಯಿಂಟ್ ಇಂಪ್ಲಿಮೆಂಟೇಷನ್ ಅಂತ ಕರೀತಾರೆ. ಅದೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇರೋದು, ನೆಕ್ಸ್ಟ್ ಒನ್ ಕಂಟ್ರಿ ಕ್ಯಾನ್ ಇನ್ವೆಸ್ಟ್ ಇನ್ ಎಮಿಷನ್ ರಿಡಕ್ಷನ್ ಪ್ರಾಜೆಕ್ಟ್ಸ್ ಇನ್ ಅನದರ್ ಅನೆಕ್ಸ್ ಒನ್ ಕಂಟ್ರಿ. ಒಂದು ಕಂಟ್ರಿ ಇನ್ನೊಂದು ಕಂಟ್ರಿ ಮೇಲೆ ಇನ್ವೆಸ್ಟ್ ಮಾಡೋದು, ಬಟ್ ಅಲ್ಲಿ ಎಮಿಷನ್ ಅಥವಾ ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸ್ ಇದೆಯಲ್ಲ ಅದು ಕಡಿಮೆ ಆಗ್ಬೇಕಷ್ಟೇ. ಇದಾದ್ಮೇಲೆ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್. ಕಂಟ್ರೀಸ್ ಕ್ಯಾನ್ ಮೀಟ್ ದರ್ ಡೊಮೆಸ್ಟಿಕ್ ಎಮಿಷನ್ ರಿಡಕ್ಷನ್ ಟಾರ್ಗೆಟ್ ಬೈ ಬೈಯಿಂಗ್ ಗ್ರೀನ್ ಹೌಸ್ ಗ್ಯಾಸಸ್ ರಿಡಕ್ಷನ್ ಯೂನಿಟ್ಸ್ ಫ್ರಮ್ ನಾನ್ ಅನೆಕ್ಸ್ ಒನ್ ಕಂಟ್ರೀಸ್ ಟು ಕ್ಯೋಟೋ ಪ್ರೋಟೋಕಾಲ್. ಅಂದ್ರೆ ವೆರಿ ಸಿಂಪಲ್ ಆಗಿ ಹೇಳೋದಾದ್ರೆ, ಡೆವಲಪ್ಡ್ ಕಂಟ್ರೀಸು ಡೆವಲಪಿಂಗ್ ಕಂಟ್ರಿಗಳಿಂದ ಆಕ್ಚುಲಿ ಎಮಿಷನ್ ರಿಡಕ್ಷನ್ಸ್ ಅನ್ನು ಮಾಡಬಹುದು ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಅಲ್ಲಿ. ಹೆಂಗೆ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಈಗ USA ನಾನು ಕಡಿಮೆ ಮಾಡಲ್ಲ ಅಂತ ಹೇಳುತ್ತೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಫಸ್ಟ್ ಆಫ್ ಆಲ್ USA ಇದಕ್ಕೆ ಕಮಿಟ್ಮೆಂಟ್ ಬಂದಿಲ್ಲ, ಎಕ್ಸಾಂಪಲ್ ತಗೋತಿದ್ದೀನಿ. USA ಮಾಡಲ್ಲ ಅಂತ ಅನ್ಕೊಳ್ಳಿ. ಅವ್ರೇನ್ ಮಾಡಬಹುದು, ಡೆವಲಪಿಂಗ್ ಕಂಟ್ರಿ ಇಂಡಿಯಾ ಆದ್ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದು. ಇಂಡಿಯಾದಲ್ಲಿ ಯಾವುದೋ ಒಂದು ಥರ್ಮಲ್ ಪವರ್ ಪ್ಲಾಂಟ್ ನಡೀತಾ ಇರುತ್ತೆ. ಥರ್ಮಲ್ ಪವರ್ ಪ್ಲಾಂಟ್ ಯಾಕೆ ನಡೀತಾ ಇರುತ್ತೆ? ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ಗೆ. ಸೊ ಅದಕ್ಕೆ USA ಏನ್ ಮಾಡ್ತಾರೆ, ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. 1,000 ಕೋಟಿಯನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲಿ ಸೋಲಾರ್ ಎನರ್ಜಿಯನ್ನು ಪ್ರೊಡಕ್ಷನ್ ಮಾಡ್ತಾರೆ. ಅಲ್ಲಿಗೇನಾಯ್ತು, 100 ಮಿಲಿಯನ್ ಟನ್ಸ್ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಇಂಡಿಯಾ ಏನ್ ರಿಲೀಸ್ ಮಾಡ್ತಿತ್ತು ಅದು ಕಡಿಮೆ ಆಯಿತು. ಅಲ್ಲಿಗೆ ಅದು USA ಇಂದ ಕಡಿಮೆ ಆದಂಗೆ ಲೆಕ್ಕಕ್ಕೆ ಬರುತ್ತೆ. ಸೊ ಈ ರೀತಿ ಮಾಡುವಂತ ಮೆಕ್ಯಾನಿಸಮ್ ಇದೆಯಲ್ಲ, ಇದನ್ನ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಅಂತ ಕರಿತೀವಿ, ರೈಟ್? ನಾನು ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀವು ಇಷ್ಟ ಎಕ್ಸಾಂಪಲ್ ತಲೆನಲ್ಲಿ ಇಟ್ಕೊಳ್ಳಿ, ಅದಾದ್ಮೇಲೆ ಬುಕ್ ಓದಿ, ನಿಮ್ಗೆ ಟೆಕ್ನಿಕಲಿ ಅರ್ಥ ಆಗ್ಬಿಡುತ್ತೆ. ಸೊ ಕ್ಯೂಟೋ ಯೂನಿಟ್ಸ್, ನಾನು ಅವೆಲ್ಲ ಹೇಳಿದೆ. ಕ್ಯೂಟೋ ಯೂನಿಟ್ಸ್ ಅಂತ ಹೇಳಿದ್ರೆ ಏನು, ಒಂದು ಕಂಟ್ರಿ ಇನ್ನೊಂದು ಕಂಟ್ರಿ ಜೊತೆಗೆ ಸೇವ್ ಮಾಡಿರುವಂತ ಕಂಟ್ರಿ A ಮತ್ತೆ B ಎಕ್ಸಾಂಪಲ್ ಹೇಳಿದ್ನಲ್ಲ, A ಕಂಟ್ರಿ ಏನು 10 ಟನ್ಸ್ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನು ಸೇವ್ ಮಾಡಿದೆ, ಅದನ್ನ B ಕಂಟ್ರಿಗೆ ಏನು 10 ಟನ್ಸ್ ಅಷ್ಟು ಮಾರ್ತಾರಲ್ಲ, ಇದನ್ನ ಕ್ಯೂಟೋ ಯೂನಿಟ್ಸ್ ಅಂತ ಕರೀತಾರೆ ಅಷ್ಟೇ. ಅದನ್ನ ಡೆವಲಪಿಂಗ್ ಕಂಟ್ರಿ ಡೆವಲಪ್ಡ್ ಕಂಟ್ರೀಸ್ ಅಥವಾ ಡೆವಲಪಿಂಗ್ ಕಂಟ್ರಿ ಡೆವಲಪ್ಡ್ ಕಂಟ್ರೀಸ್ಗೆ ಅದನ್ನ ಮಾರುವುದು ಅಥವಾ ಕೊಂಡುಕೊಳ್ಬಹುದು, ಎರಡೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ರು, ರೈಟ್? ಸೊ ಇಂಟರ್ನ್ಯಾಷನಲಿ ಇಂಟರ್ನ್ಯಾಷನಲಿ ಮಾರಬಹುದು ಅಥವಾ ಡೊಮೆಸ್ಟಿಕಲಿ ಕೂಡ ಮಾಡಬಹುದು ಟ್ರೇಡ್ ಅನ್ನು, ರೈಟ್? ಅದಾದ್ಮೇಲೆ ಸರ್ಟಿಫೈಡ್ ಎಮಿಷನ್ ರಿಡಕ್ಷನ್. ಸೊ ದೇ ಆರ್ ಒನ್ ಆಫ್ ದ ಟೈಪ್ಸ್ ಆಫ್ ಕ್ಯೂಟೋ ಯೂನಿಟ್ಸ್. ದೇ ಆರ್ ಇಶ್ಯೂಡ್ ಅಂಡರ್ ದ CDM, ಆಕ್ಚುಲಿ ಕಾಮನ್ ಬಟ್ ಡಿಫರೆನ್ಶಿಯೇಟೆಡ್ ಮೆಕ್ಯಾನಿಸಮ್, ರೈಟ್? ಸೊ CDM ಕಾಮನ್ ಬಟ್ ಡಿಫರೆನ್ಶಿಯೇಟೆಡ್ ಮೆಕ್ಯಾನಿಸಮ್, ರೈಟ್? ಸೊ ಇದರಲ್ಲಿ ಸರ್ಟಿಫಿಕೇಟ್ ಎಮಿಷನ್ ರಿಡಕ್ಷನ್ಸ್ ಅಂದ್ರೆ ಸರ್ಟಿಫಿಕೇಟ್, ಈ ಕ್ಯೂಟೋ ಯೂನಿಟ್ಸ್ ಸಂಬಂಧಪಟ್ಟ ಸರ್ಟಿಫಿಕೇಟ್ ಅನ್ನು ಇಶ್ಯೂ ಮಾಡಿರ್ತಾರೆ. ಈ 10 ಇದೆಯಲ್ಲ, 10 ಇಸ್ ನಥಿಂಗ್ ಬಟ್ ಎ ಸರ್ಟಿಫಿಕೇಟ್, ರೈಟ್? ದ ಗವರ್ನಮೆಂಟ್ ಅಂಡ್ ಪ್ರೈವೇಟ್ ಎಂಟಿಟೀಸ್ ಕ್ಯಾನ್ ಹೋಲ್ಡ್ ದ CER ಆನ್ ಎಲೆಕ್ಟ್ರಾನಿಕ್ ಅಕೌಂಟ್ ವಿತ್ ದ UN. ಸೊ ಯುನೈಟೆಡ್ ನೇಷನ್ಸ್ ಅಲ್ಲಿ ಅದೊಂದು ಎಲೆಕ್ಟ್ರಾನಿಕ್ ಅಕೌಂಟ್ ಅಲ್ಲಿ ಅವರು ಅದನ್ನ ಮೇಂಟೈನ್ ಮಾಡಬಹುದು ಅಂತ ಹೇಳುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಟು ದ ಕ್ಯೋಟೋ ಪ್ರೋಟೋಕಾಲ್. ಇದರಲ್ಲಿ ಎಷ್ಟೆಷ್ಟು ಸಮಿಟ್ಸ್ ನಡೆದಿದೆ ಅದನ್ನ ನೋಡೋಣ. ಸೊ COP16 ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟಿ 16th ನಡೆದಿದೆ ಆಕ್ಚುಲಿ ಮೆಕ್ಸಿಕೋ 2010 ಅಲ್ಲಿ. ಕಾಲ್ಡ್ ಅ ಗ್ರೀನ್ ಕ್ಲೈಮೇಟ್ ಫಂಡ್. ಇಲ್ಲಿ ಗ್ರೀನ್ ಕ್ಲೈಮೇಟ್ ಫಂಡ್ಗೆ ಪ್ರತಿ ಡೆವಲಪ್ಡ್ ಕಂಟ್ರಿಗಳು, ಡೆವಲಪಿಂಗ್ ಕಂಟ್ರಿಗಳಲ್ಲಿ ಎಮಿಷನ್ಸ್ ಅನ್ನು ಕಡಿಮೆ ಮಾಡೋದಕ್ಕೆ ಪ್ರತಿ ವರ್ಷ 100 ಬಿಲಿಯನ್ಸ್ ಅನ್ನು ಇನ್ವೆಸ್ಟ್ ಮಾಡೋದು ಇದರ ಟಾರ್ಗೆಟ್ ಆಗಿತ್ತು, ರೈಟ್? ಸೊ 5 ಕ್ಲೈಮೇಟ್ ಚೇಂಜ್ ಟೆಕ್ನಾಲಜಿ ಸೆಂಟರ್ ಇನ್ ನೆಟ್ವರ್ಕ್. ಇಟ್ ಲುಕ್ಡ್ ಫಾರ್ವರ್ಡ್ ಟು ಸೆಕೆಂಡ್ ಕಮಿಟ್ಮೆಂಟ್ ಪೀರಿಯಡ್ ಫಾರ್ ದ ಕ್ಯೋಟೋ ಪ್ರೋಟೋಕಾಲ್. ಅಂದ್ರೆ ಸೆಕೆಂಡ್ ಕಮಿಟ್ಮೆಂಟ್ ಪೀರಿಯಡ್ ಅನ್ನ ಇಂಪ್ಲಿಮೆಂಟ್ ಮಾಡೋದು ಇತ್ತು, ರೈಟ್? ದ ಅಗ್ರಿಮೆಂಟ್ ರೆಕಗ್ನೈಸ್ ದಟ್ ದ ಕ್ಲೈಮೇಟ್ ಚೇಂಜ್ ರೆಪ್ರೆಸೆಂಟ್ ಆಸ್ ಅನ್ ಏಜೆಂಟ್. ಇದೆಲ್ಲ ಕಾಮನ್ ಪಾಯಿಂಟ್ಸ್, ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಟ್. ನೆಕ್ಸ್ಟ್ ಬಂದು COP17. ಇದು ನಡೆದಿದ್ದು ಆಕ್ಚುಲಿ ಡರ್ಬನ್ ಸೌತ್ ಆಫ್ರಿಕಾ 2011 ಅಲ್ಲಿ ನಡೆದಿದ್ದು. ಇದರಲ್ಲಿ ಕೂಡ ಗ್ರೀನ್ ಕ್ಲೈಮೇಟ್ ಫಂಡ್ ಗೆ ಸಂಬಂಧಪಟ್ಟಂಗೆ ಮಾತು ನಡೆಯುತ್ತೆ. ಅದ್ರಲ್ಲಿ ಅವಾಗಲೇ ಹೇಳಿದಾಗೆ US ಅಲ್ಲಿ ಯುನೈಟೆಡ್ ಸ್ಟೇಟ್ಸ್ ಡಾಲರ್ಸ್ 100 ಬಿಲಿಯನ್ಸ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರಲ್ಲಿ ಕಮಿಟ್ಮೆಂಟ್ ನಡೆಯುತ್ತೆ. ಬಟ್ ಇವತ್ತಿಗೂ ಕೂಡ ಕಮಿಟ್ಮೆಂಟ್ ಇಟ್ಸ್ ನಾಟ್ ಬಿನ್ ಫಾಲೋಡ್. ದ ಡಿಸೈನ್ ಆಫ್ ದ ನ್ಯೂ ಗ್ರೀನ್ ಕ್ಲೈಮೇಟ್ ಫಂಡ್ ಫಾರ್ ಡೆವಲಪಿಂಗ್ ಕಂಟ್ರೀಸ್ ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ ಇಂದ ಡೆವಲಪಿಂಗ್ ಕಂಟ್ರೀಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ, ಅಂದ್ರೆ ಎಮಿಷನ್ಸ್ ಅನ್ನ ಕಡಿಮೆ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ 100 ಬಿಲಿಯನ್ಸ್ ಅನ್ನು ಇನ್ವೆಸ್ಟ್ ಮಾಡಬೇಕು, ಯಾರು ಡೆವಲಪ್ಡ್ ಕಂಟ್ರೀಸ್, ರೈಟ್? So and completed through a decision on its governance and other practical arrangements. This opens the way for a fund to become operational in 2012. So second commitment period will start from 2013. But ಈ second commitment period ಗೆ ಎಷ್ಟೊಂದು ಕಂಟ್ರಿಗಳು ಬರೋದಿಲ್ಲ, particularly USA, Canada ಈ ಕಂಟ್ರಿಗಳು ಯಾವುದು ಸೈನ್ ಮಾಡೋದಿಲ್ಲ, ರೈಟ್? So the end date and the emission target for developing countries taking part will be fixed by United Nations Climate Change to be held on 2012 ಕತಾರ್. ಅಂದ್ರೆ ಕೆಲವೊಂದು ಕಂಟ್ರಿಗಳು ಅಂದ್ರೆ USA ಈ ಎಲ್ಲ ಕಂಟ್ರಿಗಳು ಡಿಮಾಂಡ್ ಮಾಡ್ತಾ ಇರೋದು, ಇಂಡಿಯಾ ಇದೆಯಲ್ಲ, ಇಂಡಿಯಾ ಮತ್ತೆ ಚೈನಾನು ಕೂಡ ನೀವು ಸೆಕೆಂಡ್ ಕಮಿಟ್ಮೆಂಟ್ ಪೀರಿಯಡ್ ಗೆ ತಗೊಂಡ್ ಬನ್ನಿ, ಅವ್ರನ್ನ ಕರ್ಕೊಂಡ್ ಬಂದ್ರೆ ನಾವು ಬರ್ತೀವಿ, ಇಲ್ಲಾಂದ್ರೆ ಬರಲ್ಲ ಅಂತ.
ರೈಟ್, ಥಿಂಕ್ ಅಬೌಟ್ ಇಟ್. ಅದಾದ್ಮೇಲೆ COP18 ನಡೆಯುತ್ತೆ. COP18 ಕತಾರಲ್ಲಿ ನಡೆಯುತ್ತೆ. ರೈಟ್, ಕ್ಯೂಟೋ ಪೀರಿಯಡ್ ಅಂಡ್ ಅಗ್ರಿ ಟು ವರ್ಕ್ ಪ್ಲಾನ್ ಆನ್ ನೆಗೋಸಿಯೇಷನ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ ಆಕ್ಚುಲಿ. ಅಂಡ್ ನ್ಯೂ ಗ್ಲೋಬಲ್ ಅಗ್ರಿಮೆಂಟ್ ಅಂಡ್ ರೈಸಿಂಗ್ ambition ಅಂಡರ್ ಡರ್ಬನ್ ಪ್ಲಾಟ್ಫಾರ್ಮ್. ಡರ್ಬನ್ ಪ್ಲಾಟ್ಫಾರ್ಮ್ ಏನು ಆಂಬಿಷನ್ಸ್ ಇತ್ತು ಅದರ ನೆಗೋಸಿಯೇಷನ್ಸ್ ಅನ್ನು ಮಾಡೋದೇ ಕತಾರ್ ಪ್ಲಾನ್ ಆಕ್ಚುಲಿ. ಆಪರೇಷನಲೈಸ್ಡ್ ದ ಟೆಕ್ನಾಲಜಿ ಮೆಕ್ಯಾನಿಸಮ್ and established in Cancun by agreement or agreeing the government agreement for the Technology Executive Committee and Climate Technology Center and Network. So ಇದರಲ್ಲಿ ಏನಂತ ಏನು ಇಂಪಾರ್ಟೆಂಟ್ ಚೇಂಜಸ್ ಆಗಲಿಲ್ಲ, ನೀವು ನೆನ್ಪಿಟ್ಕೋಬಹುದು, ಅವರಲ್ಲಿ ಯು ಕ್ಯಾನ್ ಲೀವ್ ದಿಸ್. ಅದಾದ್ಮೇಲೆ COP21 ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಸೋಲಾರ್ ಅಲಯನ್ಸ್, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಏನು ಇಂಡಿಯಾ ಸ್ಟಾರ್ಟ್ ಮಾಡ್ತು, ಇಂಡಿಯಾ ಮತ್ತು ಫ್ರಾನ್ಸ್ ಎರಡೂ ಕಂಟ್ರಿಗಳು ಸೇರಿ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಕ್ಯಾಪ್ರಿಕಾನ್ ಮಧ್ಯದಲ್ಲಿ ಬರುವಂಥ ದೇಶಗಳಿದಾವಲ್ಲ, ಅಥವಾ ಯಾವ ದೇಶ 300 ದಿವಸಗಳಿಗಿಂತ ಹೆಚ್ಚಿನ ದಿನ ಸೂರ್ಯನ ಬೆಳಕನ್ನ ತಗೊಳುತ್ತೋ ಅಂಥ ಕಂಟ್ರಿಗಳನ್ನೆಲ್ಲ ಸೇರಿ ಅಂಥ ಕಂಟ್ರಿಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಅಂದರೆ ಅಲ್ಲಿ ಸೋಲಾರನ್ನ ಹೆಚ್ಚಿಗೆ ಪ್ರೊಡಕ್ಷನ್ ಮಾಡಬೇಕು, ಸೋಲಾರ್ ಟೆಕ್ನಾಲಜಿಯನ್ನು ಜಾಸ್ತಿ ಯೂಸ್ ಮಾಡಬೇಕು, ಬಲ್ಬ್ಗಾಗಿರಲಿ ಎಲೆಕ್ಟ್ರಿಸಿಟಿಗಾಗಿರಲಿ ಸೋಲಾರ್ನ ಹೆಚ್ಚಿಗೆ ಯೂಸ್ ಮಾಡಬೇಕು ಅನ್ನೋದ್ರೆ ಅದು ಉದ್ದೇಶ ಆಗಿತ್ತು. ಆ ಒಂದು ಕನ್ವೆನ್ಷನ್ ಸ್ಟಾರ್ಟ್ ಆಗಿದ್ದು ಕೂಡ COP21 ಅಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಕರಿತೀವಿ ಅದಕ್ಕೆ, ರೈಟ್. So it is held in Paris 2015 Paris Agreement. So ಇದರಲ್ಲಿ kept global temperature ಅನ್ನ 2 ಡಿಗ್ರಿ ಸೆಲ್ಸಿಯಸ್ 2 ಡಿಗ್ರಿ ಸೆಲ್ಸಿಯಸ್ ಅದಕ್ಕಿಂತ ಕಡಿಮೆ ಇಡಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಅಂಡ್ ಪ್ರೀ ಇಂಡಸ್ಟ್ರಿಯಲ್ ಟೈಮ್ಸ್ಗೆ ಕಂಪೇರ್ ಮಾಡಿದ್ರೆ, ರೈಟ್, endeavor to limit them more than and even more to 1.5, ಅಂದರೆ ಸ್ಟಾರ್ಟಿಂಗ್ 2 ಡಿಗ್ರಿ ಸೆಲ್ಸಿಯಸ್ಗೆ ಅದಾದ್ಮೇಲೆ 1.5 ಡಿಗ್ರಿ ಸೆಲ್ಸಿಯಸ್ಗೆ ಕಡಿಮೆ ಮಾಡಬೇಕು ಅನ್ನೋದು. ಬಟ್ ಇದು ಸಕ್ಸಸ್ ಆಗಲಿಲ್ಲ, ಬಿಕಾಸ್ ಯಾವ ಕಂಟ್ರಿಗಳು ಇದಕ್ಕೆ ಒಮ್ಮತದಿಂದ ಬರಲಿಲ್ಲ, ಯುನಾನಿಮಸ್ ಅಗ್ರಿಮೆಂಟ್ ಮಾಡಲಿಲ್ಲ, ರೈಟ್. So rich countries should help poor nations by providing climate finance. So climate finance ಅನ್ನ rich countries poor country ಕೊಡಬೇಕು ಅಂತ, but they are not giving it. And to adopt climate change and switch renewable energy, ಅಂದ್ರೆ ಏನು ರಿನ್ಯೂವಬಲ್ ಎನರ್ಜಿ ಇದೆಯೋ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಬೇಕು ಅಂತ, ರೈಟ್. The agreement requires rich nations to maintain 100 billion a year funding pledge beyond 2020. So ಇದು ನಾನು ಅವಾಗಲೇ ಹೇಳಿದಾಗ ಏನು ಗ್ರೀನ್ ಕ್ಲೈಮೇಟ್ ಫಂಡ್, ಸೊ ಇದು ನೆಗೋಸಿಯೇಷನ್ಸ್ ಎವ್ರಿ COP ನಲ್ಲೂ ನಡೀತಾ ಹೋಗುತ್ತೆ, ಬಟ್ ಇನ್ನ ಫೈನಲೈಸೇಷನ್ ಮಾಡಿಲ್ಲ ಅದಕ್ಕೆ, ರೈಟ್. ವಾಸ್ ಹೆಲ್ಡ್ ಇನ್ ಮರ್ಕೇಶ್. COP 2022 ಮರ್ಕೇಶ್ ಅಲ್ಲಿ ನಡೆಯುತ್ತೆ 2016 ಅಲ್ಲಿ. ಇದಕ್ಕೆ ಮರ್ಕೇಶ್ ಪಾರ್ಟ್ನರ್ಶಿಪ್ ಫಾರ್ ಕ್ಲೈಮೇಟ್ ಚೇಂಜ್ ಅಂತ ಕರೀತಾರೆ. ಅಂಡ್ ಆಫ್ರಿಕನ್ ಅಗ್ರಿಕಲ್ಚರ್, ಅಂದ್ರೆ ಅಡಾಪ್ಟೇಷನ್ ಆಫ್ ಆಫ್ರಿಕನ್ ಅಗ್ರಿಕಲ್ಚರ್ ಇದರಲ್ಲಿ ಇಂಪಾರ್ಟೆಂಟ್. ಅಂಡ್ ಟ್ರಿಪಲ್ ಆನ್ ಇನಿಷಿಯೇಟಿವ್ ಸೀಕ್ ಟು ಕ್ಲೈಮೇಟ್ ಪ್ರೂಫ್ ಅಗ್ರಿಕಲ್ಚರ್, ಅಂದ್ರೆ ಕ್ಲೈಮೇಟ್ಗೆ ಸಂಬಂಧಪಟ್ಟಂತ ಏನು ಅಗ್ರಿಕಲ್ಚರ್ ಚೇಂಜ್ ಆಗ್ತದೆ, ಪರ್ಟಿಕ್ಯುಲರ್ಲಿ ಅಗ್ರಿಕಲ್ಚರ್ಲಿ ಕ್ಲೈಮೇಟ್ ಚೇಂಜ್ ಆಗ್ತದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಗ್ರಿಮೆಂಟ್ ಇದು. ಅಂಡ್ ಇನ್ ಆಫ್ರಿಕಾ ಬೈ ಪ್ರಮೋಟಿಂಗ್ ಸಸ್ಟೈನಬಲ್ ಸಾಯಿಲ್ ಮ್ಯಾನೇಜ್ಮೆಂಟ್, ಅಂದ್ರೆ ಆಫ್ರಿಕಾದಲ್ಲಿ ಸಸ್ಟೈನಬಲ್ ಸಾಯಿಲ್ ಮ್ಯಾನೇಜ್ಮೆಂಟ್ ಅನ್ನ ಅಡಾಪ್ಟ್ ಮಾಡುವಂತಹ ಒಂದು ಕನ್ವೆನ್ಷನ್ ಇದು ಆಕ್ಚುಲಿ. ಅಡಾಪ್ಟೇಷನ್ ಆಫ್ ಆಫ್ರಿಕನ್ ಅಗ್ರಿಕಲ್ಚರ್ ಅಂಡ್ ಬೆಟರ್ ವಾಟರ್ ಮ್ಯಾನೇಜ್ಮೆಂಟ್ ಅಂಡ್ ರಿಸ್ಕ್ ಮಿಟಿಗೇಷನ್ ಸ್ಟ್ರಾಟಜೀಸ್. ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ವಾಟರ್ ಮ್ಯಾನೇಜ್ಮೆಂಟ್ ಮಾಡೋದು, ಸಾಯಿಲ್ ಮ್ಯಾನೇಜ್ಮೆಂಟ್ ಮಾಡೋದು, ಡಿಗ್ರೇಡೇಷನ್ ಅನ್ನು ಕಡಿಮೆ ಮಾಡೋದು, ಎರೋಷನ್ ಅಂದ್ರೆ ಮಣ್ಣಿನ ಸವತೆಯನ್ನು ಕಡಿಮೆ ಮಾಡೋದು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತ ಒಂದು ಅಗ್ರಿಮೆಂಟ್ ಅಡಾಪ್ಟೇಷನ್ ಆಫ್ ಆಫ್ರಿಕನ್ ಅಗ್ರಿಕಲ್ಚರ್. ಇದರಲ್ಲಿ ಮಿಷನ್ ಇನ್ನೋವೇಷನ್ ಕೂಡ ಮಾಡ್ತಾರೆ, ಅಂದ್ರೆ ದೇರ್ ವಿಲ್ ಬಿ ಗ್ರೇಟರ್ ರಿಸರ್ಚ್ ಕೊಲಾಬರೇಷನ್ ಬಿಟ್ವೀನ್ ದೀಸ್ ಕಂಟ್ರೀಸ್ ವಿಚ್ ಟುಗೆದರ್ ಅಕೌಂಟ್ ಫಾರ್ 80% ಆಫ್ ಆಲ್ ಇನ್ವೆಸ್ಟ್ಮೆಂಟ್ಸ್ ಇನ್ ದ ಕ್ಲೀನ್ ಡೆವಲಪ್ಮೆಂಟ್ ಆರ್ ಕ್ಲೀನ್ ಎನರ್ಜಿ ರಿಸರ್ಚ್. ಅಂದ್ರೆ ಬರೀ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಸಾಲಲ್ಲ, ಅದಕ್ಕೆ ತಕ್ಕಂತೆ ಇನ್ನೋವೇಷನ್ಸ್ ಅನ್ನ ಮಾಡಬೇಕಾಗುತ್ತೆ, ರೈಟ್. ಅದರಲ್ಲಿ 80% ಆಫ್ ಆಲ್ ಇನ್ ಇನ್ವೆಸ್ಟ್ಮೆಂಟ್ಸ್, ಅದರ 80% ಇನ್ವೆಸ್ಟ್ಮೆಂಟ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಕ್ಲೀನ್ ಎನರ್ಜಿ ರಿಸರ್ಚ್ಗೆ ಹೋಗುತ್ತೆ ಅಂತ ಅರ್ಥ, ರೈಟ್. ಅದಾದ್ಮೇಲೆ COP 23 ಇದು ಬೋನ್ ಅಲ್ಲಿ ನಡೆದಿದೆ ಆಕ್ಚುಲಿ, ಜರ್ಮನಿನಲ್ಲಿ. ಇದರಲ್ಲಿ ಫಸ್ಟ್ ಸೆಟ್ ಆಫ್ ನೆಗೋಸಿಯೇಷನ್ಸ್. ಸೊ ಫಸ್ಟ್ ಸೆಟ್ ಆಫ್ ನೆಗೋಸಿಯೇಷನ್ ಸಿನ್ಸ್ US ಅಂಡರ್ ದ ಪ್ರೆಸಿಡೆನ್ಸಿ ಆಫ್ ಡೊನಾಲ್ಡ್ ಟ್ರಂಪ್ ಪ್ರೆಸಿಡೆನ್ಸಿ ಆದಮೇಲೆ ಮೊದಲನೇ ಕನ್ವೆನ್ಷನ್ ಇದೆ ಆಕ್ಚುಲಿ. ಸೊ ಅಂಡ್ ಅನೌನ್ಸ್ಡ್ ಇಟ್ಸ್ ಇಂಟೆನ್ಷನ್ ಅರ್ಲಿಯರ್ ಇನ್ ದಿಸ್ ಟು ವಿಡ್ರಾ ಫ್ರಮ್ ಪ್ಯಾರಿಸ್ ಡೀಲ್. ಸೊ ಬರ್ತಿದ್ದಂಗೆ ಅವ್ರು ಹೇಳ್ತಾರೆ ಪ್ಯಾರಿಸ್ ಡೀಲ್ ಇಂದ ನಾವು ವಿಡ್ರಾ ಆಗ್ತೀವಿ ಅಂತ, ರೈಟ್. ಸೊ ಆಮೇಲೆ ಇಟ್ ವಾಸ್ ದ ಫಸ್ಟ್ COP. ಯಾಕೆ ವಿಡ್ರಾ ಆಗ್ತೀವಿ ಅಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜ್ ಅನ್ನು ಕಡಿಮೆ ಮಾಡಿದ್ರೆ ದೇಶದ ಎಕಾನಮಿ ಕಡಿಮೆ ಆಗುತ್ತೆ ಅನ್ನೋದು ಅವ್ರ ವ್ಯೂ, ರೈಟ್. So it was first COP to hosted by small island developing states. ಅದರಲ್ಲಿ with Fiji taking up the presidency, very important. It was the first COP, ಇದು ಮೊದಲೇ COP ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಟು ಬಿ ಹೋಸ್ಟೆಡ್, ಅಂದ್ರೆ ಯಾರು ಹೋಸ್ಟ್ ಮಾಡಿದ್ದು ಇದನ್ನ, ಸ್ಮಾಲ್ ಐಲ್ಯಾಂಡ್ ಡೆವಲಪಿಂಗ್ ಸ್ಟೇಟ್ ಫಿಜಿ ಇದನ್ನ ಹೋಸ್ಟ್ ಮಾಡ್ತಾರೆ. ಎಷ್ಟು ಎಕ್ಸಾಮ್ಸ್ ಪ್ರಶ್ನೆ ಕೇಳಿದಾನೆ, ಯಾವುದು COP 23, ರೈಟ್, ನೆನ್ಪಿಟ್ಕೊಳ್ಳಿ, ರೈಟ್. So it was the first COP to be hosted by the small island developing state of Fiji taking up the presidency, even though it was being held in Bonn. ಅಂದ್ರೆ ಇದು ನಡೆದಿದ್ದಲ್ಲಿ ಬೋನಲ್ಲಿ, ಜರ್ಮನಿನಲ್ಲಿ, ಬಟ್ ಇದರ ಪ್ರೆಸಿಡೆನ್ಸಿಯನ್ನು ತಗೊಂಡಿದ್ದಾರು, ಹೋಸ್ಟ್ ಮಾಡಿದ್ಯಾರು, ಫಿಜಿ, ಸ್ಮಾಲ್ ಐಲ್ಯಾಂಡ್ ಕಂಟ್ರಿ ಫಿಜಿ, ನೆನ್ಪಿಟ್ಕೊಳ್ಳಿ, ರೈಟ್. ನೆಕ್ಸ್ಟ್ COP 24 ಇದು ಆಕ್ಚುಲಿ ಪೋಲಾಂಡ್ ಅಲ್ಲಿ ನಡೆಯುತ್ತೆ. ಅಂಡ್ ಪ್ಯಾರಿಸ್ ರೂಲ್ ಬುಕ್ ಅಂತ ಕರೀತಾರೆ.
ಅಂದರೆ COP24 ಫೈನಲೈಸ್ಡ್ ರೂಲ್ ಬುಕ್ ಟು ಆಪರೇಷನೈಸ್ಡ್ 2015 ಪ್ಯಾರಿಸ್ ಅಗ್ರಿಮೆಂಟ್. 2015 ಪ್ಯಾರಿಸ್ ಅಗ್ರಿಮೆಂಟ್ ಏನಿದೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಆಕ್ಚುಲಿ ರೂಲ್ ಬುಕ್ ಅನ್ನು ಫೈನಲೈಸೇಷನ್ ಮಾಡ್ತಾರೆ. ರೈಟ್, ದ ರೂಲ್ ಬುಕ್ ಹ್ಯಾಸ್ ಅಡ್ರೆಸ್ಡ್ ಸಮ್ ಕನ್ಸರ್ನ್ಸ್ ಅಬೌಟ್ ದ ಅಪ್ಯಾಕ್ವೆನ್ಸೀಸ್ ಆಫ್ ಕ್ಲೈಮೇಟ್ ಫೈನಾನ್ಸಿಂಗ್. ಅಂದರೆ ಕ್ಲೈಮೇಟ್ ಫೈನಾನ್ಸಿಂಗ್ಗೆ ಸಂಬಂಧಪಟ್ಟಂತೆ ಅಗ್ರಿಮೆಂಟ್ ಅನ್ನು ಮಾಡ್ಕೊಳ್ಳುತ್ತಿದ್ದು. ಅಂಡ್ ರೂಲ್ ಬುಕ್ ಡಿಸ್ಕ್ರೈಬ್ಸ್ ವಿಚ್ ಲೋನ್ಸ್, ಅಂದರೆ ಯಾವ ಲೋನ್ಸು, ಕನ್ಸೆಷನ್ಸ್, ಗ್ರಾಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಕ್ಲೈಮೇಟ್ ಚೇಂಜ್, ಯಾವುದನ್ನು ಕ್ಲಾಸಿಫೈಡ್ ಮಾಡ್ಬೋದು ಕ್ಲೈಮೇಟ್ ಚೇಂಜ್ ಆಗಿ. ರೈಟ್, ಆ ಥರದ ಇಂಪಾರ್ಟೆಂಟ್ ಇಶ್ಯೂಸ್ ಇದು ಸಾಲ್ವ್ ಮಾಡುತ್ತೆ. ಅದಾದಮೇಲೆ ಮೊಡಾಲಿಟೀಸ್ ಆ್ಯಂಡ್ ಪ್ರೊಸೀಜರ್ ಫಾರ್ ಮಾನಿಟರಿಂಗ್ ಪ್ರೋಗ್ರೆಸ್ ರಿಪೋರ್ಟ್ ಸಿಸ್ಟಮ್ ಪ್ರಪೋಸ್ಡ್. ಸೊ ಇದೆಲ್ಲ ನ್ಯೂ ಮಾನಿಟರಿಂಗ್ ಸಿಸ್ಟಮ್ಸ್ ಆ್ಯಕ್ಚುಲಿ. ರೈಟ್, ಸೊ ಮಾನಿಟರಿಂಗ್ ಪ್ರೋಗ್ರೆಸ್ ರಿಪೋರ್ಟ್ ಸಿಸ್ಟಮ್ ಪ್ರಪೋಸಸ್ ಟು INDC. INDC ಅಂದರೆ ಇಂಟೆಂಡೆಡ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತ ಅರ್ಥ. ಅಂದರೆ ಆಯಾ ದೇಶಗಳು ತನಗೆ ತಾನೇ ಪ್ಯಾರಿಸ್ ಅಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಬಿಡ್ತಾರೆ, ನಾವು ಕಮಿಟ್ಮೆಂಟ್ ರಿಡಕ್ಷನ್ ಹೇಳಿ ಸಾಕಾಯ್ತು ನಮಗೆ, ನೀವೇ ಕಂಟ್ರಿಗಳು ಯಾರು ಇದ್ದಾರೋ ಅವರವರೇ ಅನೌನ್ಸ್ ಮಾಡಿ, ಆಯಾ ಕಂಟ್ರಿಗಳೇ ಅನೌನ್ಸ್ ಮಾಡಲಿ, ಅಂದರೆ ಅವರು ಎಷ್ಟೆಷ್ಟು ಎಮಿಷನ್ಸ್ ಅನ್ನ ರಿಡಕ್ಷನ್ ಮಾಡ್ತಾರೆ ಅಂತ, ಅದಕ್ಕೆ ಸಂಬಂಧಪಟ್ಟಂತ ಮಾನಿಟರೇಷನ್. ರೈಟ್, ಅದಾದ್ಮೇಲೆ COP25 ಆಕ್ಚುಲಿ ಸಮೇತ ಪಾಸ್ಟ್ ಡಿಕ್ಲರೇಷನ್ ಸೇಲಿಂಗ್ ದ ಕಂಟ್ರೀಸ್ ಟು ಇಂಪ್ರೂವ್ ದರ್ ಕರೆಂಟ್ ಪ್ಲೆಜ್. ಏನು ಕರೆಂಟ್ ಪ್ಲೆಜ್ ಏನು ಕಮಿಟ್ಮೆಂಟ್ ಇದೆ ಅದ್ರ ಬಗ್ಗೆ ಮಾತಾಡೋದಕ್ಕೆ. ಸ್ನೇಹಿತರೆ, 2015 ನಡೆದಂಥ ಪ್ಯಾರಿಸ್ ಅಗ್ರಿಮೆಂಟ್ ನ ಕ್ಲೈಮೇಟ್ ರಿಡಕ್ಷನ್ ಇದೆಯಲ್ಲ, 2% ಗ್ಲೋಬಲ್ ಟೆಂಪರೇಚರ್, ಅದಾದ್ಮೇಲೆ 1.5% ಕಡಿಮೆ ಮಾಡಬೇಕು ಅನ್ನೋದು, ಅದು ಇಲ್ಲಿವರೆಗೂ ಬಂದ್ರು ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ, ಕಂಟ್ರಿಗಳು ಸೈನ್ ಮಾಡಲಿಲ್ಲ. ಥಿಂಕ್ ಅಬೌಟ್ ಇಟ್. ಸೊ ಇಟ್ ಹ್ಯಾಸ್ ಎಂಡೋಸ್ ಟು ಹೆಲ್ಪ್ ಪೂರ್ ಕಂಟ್ರೀಸ್. ಪೂರ್ ಕಂಟ್ರೀಸ್ ಹೆಲ್ಪ್ ಮಾಡೋದಕ್ಕೆ ಈ COP ಕನ್ವೆನ್ಷನ್ ಹೆಲ್ಪ್ ಆಗುತ್ತೆ. ಆರ್ ಸಫರಿಂಗ್ ಫ್ರಮ್ ಎಫೆಕ್ಟ್ ಆಫ್ ಕ್ಲೈಮೇಟ್ ಚೇಂಜ್. ಕರೆಕ್ಟ್. ಅಂಡ್ ಇಸ್ ಕಾಲ್ ಫಾರ್ ಅರ್ಜೆಂಟ್ ನೀಡ್ ಕರೀತಾರೆ. ಏನಕ್ಕೆ? ಬಿಕಾಸ್ ಪ್ಲಾನೆಟ್ ಹೀಟಿಂಗ್ ಇದೆಯಲ್ಲ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಇದೆಯಲ್ಲ, ಆ ಗೋಲ್ಸ್ ಅನ್ನ ನಾವು ಕ್ಲೈಮೇಟ್ ಚೇಂಜ್ ಅನ್ನ ಕಡಿಮೆ ಮಾಡೋದಕ್ಕೆ, ಅದನ್ನ ಕಡಿಮೆ ಮಾಡಬೇಕು ಅಂದ್ರೆ 2015 ಪ್ಯಾರಿಸ್ ಅಕಾರ್ಡ್ ಇದೆಯಲ್ಲ ಅದನ್ನ ಸೈನ್ ಮಾಡಬೇಕು. ಕರೆಕ್ಟ್. ಸೊ ದ ಪ್ಯಾರಿಸ್ ಅಕಾರ್ಡ್ ಎಸ್ಟಾಬ್ಲಿಷ್ ದ ಕಾಮನ್ ಗೋಲ್ ಆಫ್ ಅವಾಯ್ಡಿಂಗ್ ದ ಟೆಂಪರೇಚರ್ ಇನ್ಕ್ರೀಸ್ ಆಫ್ ಮೋರ್ ದೆನ್ 1.5 ಡಿಗ್ರಿ ಸೆಲ್ಸಿಯಸ್ ಬೈ ಎಂಡ್ ಆಫ್ ದ ಸೆಂಚುರಿ. ಎಂಡ್ ಆಫ್ ದ ಸೆಂಚುರಿನಲ್ಲಿ ಗ್ಲೋಬಲ್ ಟೆಂಪರೇಚರ್ ಅನ್ನ 1.5 ಡಿಗ್ರಿ ಸೆಲ್ಸಿಯಸ್ಗೆ ಕಡಿಮೆ ಮಾಡಬೇಕು. ಸೋ ಫಾರ್ ವರ್ಲ್ಡ್ ಇಸ್ ಆನ್ ಕೋರ್ಸ್ ಫಾರ್ ಅ 3 to 4 ಡಿಗ್ರಿ ಸೆಲ್ಸಿಯಸ್ ರೈಸ್. ಆದ್ರೆ ಇವತ್ತಿಗೆ ಏನಾಗಿದೆ, 3 ರಿಂದ 4 ಡಿಗ್ರಿ ರೈಸ್ ಆಗ್ತಾ ಇದೆ, ಅದರ ಇನ್ಕ್ರೀಸ್ ಆಗ್ತಾ ಇದೆ. ರೈಟ್. ಸೊ ದ ಲಾಸ್ಟ್ ಸಮಿಟ್ ಬಂದು COP26. COP26 ದ ನೆಕ್ಸ್ಟ್ ಕ್ಲೈಮೇಟ್ ಸಮಿಟ್ ವಿಲ್ ಬಿ ಹೆಲ್ಡ್ ಇನ್ ಗ್ಲಾಸ್ಗೋ, ಸ್ಕಾಟ್ಲ್ಯಾಂಡ್ ಇನ್ 2020. ಇದಕ್ಕೆ ನಾವು ವೆಯ್ಟ್ ಮಾಡಿ ನೋಡಬೇಕು ಇಲ್ಲಿ ಏನ್ ಡಿಸಿಷನ್ ತಗೋತಾರೆ ಅಂತ. ಕರೆಕ್ಟ್. ಸೊ ದಟ್ಸ್ ಇಟ್ ಫ್ರೆಂಡ್ಸ್. ಸೊ ಇವತ್ತಿಗೆ ಇಷ್ಟೇ ನಿಮಗೆ ನ್ಯೂಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.